ನಿಮ್ಗೆ ಗೊತ್ತಾ? 763 ಅಮೆರಿಕನ್ ಸೈನಿಕರು ಒಂದೇ ರಾತ್ರಿ ಸಮುದ್ರದ ಆಳಕ್ಕೆ ಹೋದ್ರು. ಆದ್ರೆ ಆ ಘಟನೆ ಬಗ್ಗೆ 50 ವರ್ಷಗಳ ಕಾಲ ಯಾರಿಗೂ ಗೊತ್ತಾಗಿರ್ಲಿಲ್ಲ. ಅಸಲಿ ಕತೆ ಈಗ ಹೇಳ್ತೇನೆ. ಕಾಲ 1944ರ ಕ್ರಿಸ್ಮಸ್ ಈವ್. ಇಡೀ ಯುರೋಪ್ ಯುದ್ಧದ ಜ್ವಾಲೆಯಲ್ಲಿ ನರಳುತ್ತಿತ್ತು. ಎಲ್ಲರೂ ಹಬ್ಬದ ಸಿದ್ಧತೆಯಲ್ಲಿದ್ದರೆ, ಇತ್ತ ಸೈನಿಕರು ತಮ್ಮ ಕರ್ತವ್ಯಕ್ಕೆ ಹೊರಟಿದ್ರು. ಬ್ಯಾಟಲ್ ಆಫ್ ದಿ ಬಲ್ಜ್ನಲ್ಲಿ ಅಮೆರಿಕನ್ ಸೇನೆಗೆ ಭಾರೀ ನಷ್ಟವಾಗಿತ್ತು. ಹೊಸ ಸೈನಿಕರ ತುರ್ತು ಅಗತ್ಯವಿತ್ತು. ಇಂಗ್ಲೆಂಡ್ನಲ್ಲಿ ತರಬೇತಿ ಪಡೆದ 66ನೇ ಇನ್ಫೆಂಟ್ರಿ ಡಿವಿಷನ್ನ 2235 ಸೈನಿಕರು ಫ್ರಾನ್ಸ್ಗೆ ಹೋಗಲು ಸಿದ್ಧವಾಗಿದ್ದರು. ಅವರನ್ನು ಹೊತ್ತುಕೊಂಡು ಹೊರಟಿತ್ತು ಎಸ್ ಲಿಯೋಪೋಲ್ಡ್ವಿಲ್ ಎಂಬ ಹಡಗು. ಫ್ರಾನ್ಸ್ ಕರಾವಳಿಯಿಂದ ಕೇವಲ 8 ಕಿಲೋಮೀಟರ್ ದೂರವಿತ್ತು. ಅಂದ್ರೆ ಕೆಲವೇ ಗಂಟೆಗಳಲ್ಲಿ ಅವರು ಭೂಮಿ ತಲುಪಬಹುದಿತ್ತು. ಆದ್ರೆ ಕತ್ತಲೆಯ ಆಳದಿಂದ ಒಂದು ಜರ್ಮನ್ ಯು ಬೋಟ್ನ ಟಾರ್ಪಿಡೋ ಗುರಿ ಇಟ್ಟಿತು. ಮತ್ತು ನೀವು ಜವಾರಿ ಆತ್ಮ ಅನ್ನು ಮೊದಲ ಬಾರಿ ನೋಡುತ್ತಿದ್ರೆ, ನಿಜ ಜೀವನದ ರೋಚಕ ಕಥೆಗಳು ನಿಮ್ಗೆ ಇಷ್ಟವಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನ ಒಂದು ಹೊಸ ವಿಡಿಯೋ. ಟಾರ್ಪಿಡೋ ತಗುಲಿದ ತಕ್ಷಣ ಇಡೀ ಹಡಗು ನಡುಗಿ ಹೋಯಿತು. ಸೈನಿಕರು ಜೀವ ಉಳಿಸಿಕೊಳ್ಳಲು ಹೋರಾಡಿದರು. ನೀರು ಕೊರೆಯುವಷ್ಟು ತಣ್ಣಗಿತ್ತು. ಜೆರಾಲ್ಡ್ ಹೊವರ್ಡ್ ಎಂಬ 23 ವರ್ಷದ ರೈಫಲ್ ಮ್ಯಾನ್ ಹೇಗೋ ಬದುಕುಳಿದರು. ಆ ಘಟನೆ ಎಂಥ ಭಯಾನಕವಾಗಿತ್ತು ಗೊತ್ತಾ? ನಾನು ಆ ಹಡಗು ಮುಳುಗುವವರೆಗೂ ಅದರಲ್ಲೇ ಇದ್ದೆ. ಅದು ನನ್ನನ್ನು ಎಳ್ಕೊಂಡು ಹೋಯಿತು. ನಾನು ಮೇಲಕ್ಕೆ ಬಂದಾಗ ಲೈಫ್ ರಾಫ್ಟ್ ನೋಡಿದೆ. ನಿಮಗೆ ಬರಲು ಆಗುವುದಿಲ್ಲ ಅಂದ್ರು. ನಾನು ಆಗೋದಿಲ್ಲ ಅಂದಿದ್ರೆ ಹೇಗೆ ಅಂದೆ. ಆ ರಾತ್ರಿ 763 ಅಮೆರಿಕನ್ ಸೈನಿಕರು ಆ ಮಂಜುಗಡ್ಡೆಯಂತಹ ನೀರಲ್ಲಿ ಪ್ರಾಣ ಕಳೆದುಕೊಂಡ್ರು. ಸುಮಾರು 500 ದೇಹಗಳು ಎಂದಿಗೂ ಸಿಗಲಿಲ್ಲ. ಕ್ರಿಸ್ಮಸ್ ಸಂಭ್ರಮದ ಬದಲಿಗೆ ಆ ಕುಟುಂಬಗಳಿಗೆ ಕಾದಿದ್ದು ಶೋಕಸಾಗರ. ಈ ಘಟನೆ ಎರಡನೇ ಮಹಾಯುದ್ಧದಲ್ಲಿ ಯು ಬೋಟ್ನಿಂದ ಅಮೆರಿಕನ್ ಸೈನಿಕರ ಮೇಲೆ ನಡೆದ ಅತ್ಯಂತ ಭೀಕರ ದಾಳಿ. ಆದರೆ ಆಶ್ಚರ್ಯ ಅಂದ್ರೆ, ಯು ಎಸ್ ಸರ್ಕಾರ ಸುಮಾರು 50 ವರ್ಷಗಳ ಕಾಲ ಈ ವಿಷಯವನ್ನ ಸಾರ್ವಜನಿಕವಾಗಿ ಇಡ್ಲೇ ಇಲ್ಲ. ಯಾಕೆ ಹೀಗೆ ಮಾಡಿದ್ರು ಅನ್ನೋದು ಇಂದಿಗೂ ಒಂದು ದೊಡ್ಡ ಪ್ರಶ್ನೆ. ಯುದ್ಧದಲ್ಲಿ ಹೀಗೆ ಎಷ್ಟು ರಹಸ್ಯಗಳು ಮಣ್ಣಾಗಿವೆಯೋ ಗೊತ್ತಿಲ್ಲ. ಈ ಸೈನಿಕರು ತಮ್ಮ ಪ್ರಾಣವನ್ನ ದೇಶಕ್ಕಾಗಿ ತ್ಯಾಗ ಮಾಡಿದ್ರು. ಆದ್ರೆ ಅವರ ತ್ಯಾಗವನ್ನೇ ರಹಸ್ಯವಾಗಿಟ್ಟದ್ದು ದುರಂತ ಅಲ್ವಾ? ಈ ಕಥೆ ನಿಮ್ಗೆ ಹೇಗನ್ನಿಸ್ತು? ಕಾಮೆಂಟ್ಗಳಲ್ಲಿ ತಿಳಿಸಿ.